Both the scooter indicators blink simultaneously to increase the visibility of the scooter. ಇಲ್ಲಿ ವೈಫೈ ಆಪ್ಷನ್ ಇದೆ. ಕಣ್ಣಿಗೆ ಜಾಸ್ತಿ ಅಷ್ಟೊಂದು ಲೈಟ್ ಬಡಿಯಲ್ಲ. ಓಲಾ ಮ್ಯಾಪ್ಸ್ ಇದೆ, ಟೈಮ್ ಫೆನ್ಸಿಂಗ್ ಇದೆ. ಆಟೋ ಮಾಡೋದ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮಸ್ಕಾರ ರೀ ಎಲ್ಲರಿಗೆ. ನಾನು ಒಂದು 4 ತಿಂಗಳ ಹಿಂದೆ ಈ ಓಲಾ ಎಲೆಕ್ಟ್ರಿಕ್ ಸ್ಕೂಟಿನ ನಾನು ತಗೊಂಡಿದ್ದೆ. ಆಯ್ತು. ಆಮೇಲೆ ಈ ಗಾಡಿ ತಗೊಂಡ ಮೇಲೆ ಒಂದು ವಿಡಿಯೋನ ಮಾಡಿದ್ದೇನೆ ಆಲ್ರೆಡಿ. ಅದನ್ನ ನೀವೆಲ್ಲ ನೋಡಿರಿ. ಸೊ ಆ ವಿಡಿಯೋ ಆಗಿಂದ ಮತ್ತೆ ಇದ್ರ ರಿಲೇಟೆಡ್ ಒಂದು ವಿಡಿಯೋ ಮಾಡ್ತೀನಿ ಅಂತಾನು ಹೇಳಿದ್ದೆ. ಅಂದ್ರೆ ಇದ್ರೊಳಗೆ ಏನೇನು ಫೀಚರ್ಸ್ ಕೊಟ್ಟಾರ ಕಂಪ್ನಿಯವರು, ಅದ್ರ ಬಗ್ಗೆದಾಗ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ಎಲ್ಲರಿಗೂ ಆ ವಿಡಿಯೋದಾಗ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಈಗ ಇದ್ರೊಳಗೆ ಏನೇನು ಫೀಚರ್ಸ್ ಅದಾವ ಅನ್ನೋದು ಒಂದು ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ತಿಳಿಸ್ಬೇಕು ಅಂತ ಹೇಳಿ ವಿಡಿಯೋ ಮಾಡತ್ತೀನಿ. ದಯವಿಟ್ಟು ನಂದು ಇನ್ನ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕಾನ್ ಹೊಡಿದ್ ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾ ಮಾಡೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ದಾಗ ಬರ್ತಾವು. ಆಯ್ತು ಬರ್ರಿ, ತಡ ಮಾಡೋದು ಬೇಡ, ವಿಡಿಯೋ ಚಾಲು ಮಾಡೇ ಬಿಡೋಣ. ನೋಡಿ, ಫಸ್ಟು ಸ್ವಿಚ್ಚಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ಸ್ಟಾರ್ಟ್ ಬಟನ್ನು ಒಂದು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ನೋಡ್ಬೋದು ಡಿಸ್ಪ್ಲೇನಲ್ಲಿ ಪಾಸ್ಕೋಡ್ ಕೇಳುತ್ತೆ, ಅಂದರೆ ಪಾಸ್ವರ್ಡು. ಸೊ ಇದಕ್ಕೆ ಒಂದು ಪಾಸ್ವರ್ಡ್ ಬರುತ್ತೆ 6 ಡಿಜಿಟ್ದು. ಸೊ ಪಾಸ್ವರ್ಡ್ನ ಹಾಕಿಬಿಟ್ಟು ಪಾಸ್ವರ್ಡ್ ಆಗ್ತಿದ್ದಂಗೆ ನಿಮಗೆ ಫಸ್ಟಿಗೆ ಓಪನ್ ಆಗೋದು ನೋಡಿ ಈ ಥರ, ಇದು ಹೋಮ್ ಪೇಜ್. ಸೊ ಈ ಹೋಮ್ ಪೇಜ್ ಏನಿದೆಯಲ್ಲ ಇದು ಕಂಪ್ಲೀಟ್ ಆಗಿ ಇದೊಂದು 7 ಇಂಚ್ ಡಿಸ್ಪ್ಲೇ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಇದು ಆನ್ ಆಗ್ತಿದ್ದಂಗೆ ನಿಮಗೆ ಒಂದು ವೆಲ್ಕಮ್ ನೋಟ್ ಬರುತ್ತೆ. ಅಂದರೆ ನಿಮ್ಮ ಹೆಸರು, ಯಾರ ಹೆಸರಲ್ಲಿ ಗಾಡಿ ಇರುತ್ತೋ ಅವ್ರ ಹೆಸರದು ಒಂದು ವೆಲ್ಕಮ್ ನೋಟ್ ಬರುತ್ತೆ. ಸೊ ಅದಾಗ್ತಿದ್ದಂಗೆ ಇದರಲ್ಲಿ ಮತ್ತೆ ಇನ್ನೇನು ಕೊಟ್ಟಿದ್ದಾರೆ ಅಂದರೆ ನೋಡಿ, ಇಲ್ಲಿ ನೀವು ಈ ಕಾರ್ನರಲ್ಲಿ ಇನ್ನು ಎಷ್ಟು ಪರ್ಸೆಂಟೇಜ್ ಇನ್ನೂ ಬ್ಯಾಟ್ರಿ ಇದೆ ಅಂತ ನೀವು ನೋಡ್ಬೋದು. ಇಲ್ಲಿ ಅದ್ರ ಮೇಲೆ ನೀವು ಇನ್ನೊಂದ್ಸತಿ ಕ್ಲಿಕ್ ಮಾಡಿದ್ರೆ ಇನ್ನೂ ಎಷ್ಟು ಕಿಲೋಮೀಟ್ರ್, ಅಷ್ಟು ಬ್ಯಾಟ್ರಿನಲ್ಲಿ ಇನ್ನೂ ಎಷ್ಟು ಕಿಲೋಮೀಟ್ರ್ ನೀವು ರನ್ ಮಾಡ್ಬೋದು ಗಾಡಿನ ಅನ್ನೋದನ್ನು ಒಂದು ಎಸ್ಟಿಮೇಟ್ ಕಿಲೋಮೀಟ್ರನ್ನ ತೋರಿಸುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಪಕ್ಕದಲ್ಲೇ ಇಲ್ಲೊಂದು ಸೀಟ್ ಐಕಾನ್ನ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಸೀಟ್ ಇದು ಏನು ಸ್ಪೇಸ್ ಇದೆಯಲ್ಲ ಇದು ಓಪನ್ ಆಗುತ್ತೆ. ಸೊ ಕ್ಲೋಸ್ ಮಾಡ್ಬೇಕಂದ್ರೆ ಏನಿಲ್ಲ, ಜಸ್ಟ್ ಅದನ್ನು ಬಿಟ್ಟರೆ ಸಾಕು. ಸೊ ಕ್ಲೋಸ್ ಆಗುತ್ತೆ, ಅಥವಾ ಕೆಲವೊಂದ್ಸತಿ ಹಿಂಗೆ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ನೀವು ನೋಡ್ಬೋದು. ಆಮೇಲೆ ಇಲ್ಲಿ ನೀವು ಎಷ್ಟು ಕಿಲೋಮೀಟ್ರ್ ಇದುವರೆಗೂ ಓಡಿಸಿದ್ದೀರ ಅನ್ನೋದನ್ನು ಕೂಡ ತೋರಿಸುತ್ತೆ. ಸೊ ನಾನು ಓಡಿಸಿರೋದು ಇದುವರೆಗೂ 2192 ಕಿಲೋಮೀಟರ್. ಆಮೇಲೆ ಈ ಕೆಳಗಡೆ ಇಲ್ಲಿ ನಿಮಗೆ ವೈಫೈ ಕೂಡ ಆನ್ ಆಗಿರೋದು ತೋರಿಸುತ್ತೆ. ಆಮೇಲೆ ಪಕ್ಕದಲ್ಲೇ ಇಲ್ಲಿ ಟೈಮ್ ಎಷ್ಟಾಗಿದೆ ಅನ್ನೋದು ಕೂಡ ತೋರಿಸುತ್ತೆ. ಆಮೇಲೆ ಇಲ್ಲಿ ಬ್ಲೂಟೂತ್ ಆನ್ ಆಗಿರೋದು ಕೂಡ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಗಾಡಿ ಸ್ಟ್ಯಾಂಡ್ ಹಾಕಿ ನಾವು ನಿಲ್ಸಿದ್ರೆ ಇಲ್ಲಿ ಸ್ಟ್ಯಾಂಡ್ ಹಾಕಿರೋ ಸಿಂಬಲ್ ತೋರಿಸುತ್ತೆ. ಸೊ ಇದಾದ್ಮೇಲೆ ಸೊ ನೆಕ್ಸ್ಟ್ ಹೋಗೋಣ ನಾವು. ಸೊ ನೆಕ್ಸ್ಟ್ ಹಿಂಗೆ ನಿಮಗೆ ರೈಟ್ ಸ್ವೈಪ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದರಲ್ಲಿ ನೀವು ನೋಡ್ಬೋದು ಇಲ್ಲಿ ವೈಫೈ ಆಪ್ಷನ್ ಇದೆ. ಸೊ ವೈಫೈ ಆಫ್ ಆನ್ ಮಾಡ್ಕೋಬೋದು. ಇವಾಗ ಆನ್ ಇತ್ತು, ಆಫ್ ಮಾಡಿದ್ದೀನಿ. ಸೊ ಬ್ಲೂಟೂತ್ ಕೂಡ ಆನ್ ಇದೆ. ಸೊ ಇದನ್ನು ಕೂಡ ಆಫ್ ಮಾಡ್ಬೋದು. ಅದಾದಮೇಲೆ ನೋಡಿ ಇಲ್ಲಿ ಡಾರ್ಕ್ ಮೋಡ್ ಅಂತ ಇದೆ. ಸೊ ನೀವು ನೈಟ್ ಹೊತ್ತು ಜರ್ನಿ ಮಾಡುವಾಗ ನಿಮ್ಗೆ ಇದು ಯೂಸ್ ಆಗುತ್ತೆ. ಸೊ ಡಾರ್ಕ್ ಮೋಡನ್ನು ಅಂತೂ ಇದು ಕ್ಲಿಕ್ ಮಾಡಿದ್ರೆ ಸೊ ಡಿಸ್ಪ್ಲೇ ಎಲ್ಲ ಡಾರ್ಕ್ ಆಗೋಗುತ್ತೆ. ಸೊ ಕಣ್ಣಿಗೆ ಜಾಸ್ತಿ ಅಷ್ಟೊಂದು ಲೈಟ್ ಬಡಿಯಲ್ಲ. ಸೊ ಇವಾಗ ಹಗಲತ್ತಾಗಿರೋದ್ರಿಂದ ಸೊ ನಾನು ಡಾರ್ಕ್ ಮೋಡ್ನ ಆಫ್ ಮಾಡಿರ್ತೀನಿ. ಸೊ ನೆಕ್ಸ್ಟು ಇಲ್ಲಿ ಒಂದು ಡೆಮೋ ಮೋಡ್ ಅಂತ ಇದೆ. ಸೊ ಡೆಮೋ ಮೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಓಲಾ ಬಗ್ಗೆ ಒಂದು ಡೆಮೋ ಬರುತ್ತೆ. ಸೊ ಇಲ್ಲಿ ಡೆಮೋ ಮೋಡಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಅದರದ್ದು ಫೀಚರ್ಸ್ ಇರೋಂಥದ್ದೆಲ್ಲ ಒಂದು ಪ್ರೋಮೋ ವಿಡಿಯೋ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ಬಂದರೆ ನಿಮ್ಗೆ ನೆಕ್ಸ್ಟು ಡಿಸೈನ್ ಹೇಗಿದೆ, ಡಿಸೈನ್ ಯಾವ ಥರ ಇದೆ ಎಲ್ಲ ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಬಂದರೆ ಇಲ್ಲಿ ಪರ್ಫಾರ್ಮೆನ್ಸ್ ರಿಲೇಟೆಡ್ ವಿಡಿಯೋಸ್ಗಳು ಮತ್ತು ಇದೆಲ್ಲ ಸಿಗುತ್ತೆ. ನೋಡಿ ಸೇಫ್ಟಿದು ಬಂದರೆ ಓಲಾ ಮ್ಯಾಪ್ಸ್ ಇದೆ, ಟೈಮ್ ಫೆನ್ಸಿಂಗ್ ಇದೆ. ಸೊ ಈ ಥರದ ಫೀಚರ್ಸ್ಗಳೆಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿ ಈ ಗಾಡಿನ ಇಂಜಿನಿಯರಿಂಗ್ ಮಾಡಿದ್ದಾರೆ ಅಂತ. ABS ಬರುತ್ತೆ, ಬ್ರೇಕ್ ಬೈ ವೈರ್ ಬರುತ್ತೆ. ಇದು ಆಕ್ಚುಲಿ ಚೆನ್ನಾಗಿ. ಸೊ ಸೇಫ್ಟಿ ಲೈಟ್ ಬಂದು ಇದು ನಿಮಗೆ ಯಾವಾಗ ಯೂಸ್ ಆಗುತ್ತೆ ಅಂದರೆ ಗಾಡಿ ಎಲ್ಲಾದರೂ ಮಧ್ಯದಲ್ಲಿ ಪ್ರಾಬ್ಲಮ್ ಆದಾಗ, ಸೊ ರೋಡ್ ಪಕ್ಕದಲ್ಲಿ ನೀವು ನಿಲ್ಲಿಸ್ಬೇಕಾದ ಸಂದರ್ಭ ಬಂದಾಗ ಈ ಸೇಫ್ಟಿ ಲೈಟ್ನ ಆನ್ ಮಾಡಿದ್ರೆ ಸೊ 4 ಕೂಡ ಇಂಡಿಕೇಟರ್ ಈ ರೀತಿ ವರ್ಕ್ ಆಗುತ್ತೆ. ನೋಡಿ ಈ ಥರ ಬ್ಲಿಂಕ್ ಆಗ್ತಿದೆಯಲ್ಲ, ಸೊ ನಿಮಗೆ ಬ್ಲಿಂಕ್ ಹಾಕೊಂಡು ಹೋಗುತ್ತೆ ಈ ರೀತಿ. ಫ್ರಂಟು ಮತ್ತು ಬ್ಯಾಕ್ 2 ಸೈಡು ಕೂಡ ನಿಮಗೆ ಇಂಡಿಕೇಟರ್ ಬ್ಲಿಂಕ್ ಆಗುವಂಥದ್ದು. ಓಕೆ, ನೆಕ್ಸ್ಟ್ ಬಂದರೆ ಆಲ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ. ಸೊ ಇಲ್ಲಿ ಅದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಡಿಸ್ಪ್ಲೇ ಬ್ರೈಟ್ನೆಸ್ಸು ಇದು ಜಾಸ್ತಿ ಮಾಡೋದು ಮತ್ತು ಕಮ್ಮಿ ಮಾಡೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಆಲ್ ಸೆಟ್ಟಿಂಗ್ಸ್ಗೆ ಹೋಗೋಣ.
ನೋಡಿ ಆಲ್ ಸೆಟ್ಟಿಂಗ್ಸ್ ಅಂತ ಹೋದರೆ ಇಲ್ಲಿ ಫಸ್ಟ್ ಬರೋದೇ ನಿಮಗೆ ಡಿಸ್ಪ್ಲೇ. ಸೊ ಡಿಸ್ಪ್ಲೇ ಸೆಟ್ಟಿಂಗ್ಸಲ್ಲಿ ಏನೆಲ್ಲ ಮಾಡ್ಬೋದು ಅಂದರೆ ನೋಡಿ ಆಟೋ ಮೋಡ್ ಅಂತ ಕ್ಲಿಕ್ ಮಾಡಿದ್ದೀನಿ. ಸೊ ಆಟೋ ಮೋಡ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದೇನೇ ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಮಗೆ ಲೈಟ್ ಮೋಡಲ್ಲೇ ಇರುತ್ತೆ. ಆಮೇಲೆ ನೈಟ್ ಹೊತ್ತು ನಿಮಗೆ ಸಾಯಂಕಾಲ ಆಟೋಮೆಟಿಕ್ಕಾಗಿ ಅದೇ ಡಾರ್ಕ್ ಮೋಡ್ಗೆ ಕನ್ವರ್ಟ್ ಆಗುತ್ತೆ. ಸೊ ಆ ರೀತಿ ಇರುವಂಥ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ಡೆಮೋ ಮೋಡ್ ಅಂತ ಇದೆ. ಸೊ ಡೆಮೋ ಮೋಡ್ ಇವಾಗ ತಾನೇ ನೀವು ನೋಡಿದ್ರಿ. ಮತ್ತು ಮೂಡ್ಸ್ ಅಂತ ಬಂದರೆ ಸೊ ಇದರಲ್ಲಿ ಒಂದು ವಾಲ್ಪೇಪರ್ನ ಯಾವ ರೀತಿ ಸೆಟ್ ಮಾಡ್ತೀರಾ ಫೋನಲ್ಲಿ, ಅದೇ ರೀತಿ ಇದರಲ್ಲೂ ಕೂಡ ಕೆಲವೊಂದಿಷ್ಟು ವಾಲ್ಪೇಪರ್ ರೀತಿ ಕೊಟ್ಟಿದ್ದಾರೆ ನೋಡಿ. ಇದನ್ನು ಕೇರ್ ಅಂತ ಕರೀತಾರೆ. ಸೊ ಇದು ಭಾರತ್ ಮೋಡು, ಆಮೇಲೆ ಇದು ಎಕ್ಲಿಪ್ಸ್ ಮೋಡು. ಸೊ ಎಕ್ಲಿಪ್ಸ್ ಮೋಡ್ ನೋಡ್ಬೋದು ನೀವು, ಈ ರೀತಿಯಾಗಿರುತ್ತೆ. ಸೊ ಬೇಡ ನಮಗೆ ವಿಂಟೇಜ್ ಮೋಡ್ ಬೇಕಂದರೆ ವಿಂಟೇಜ್ ಮೋಡ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಬೋಲ್ಟ್ ಮೋಡ್ ಅಂತ ಇದೆ. ಸೊ ಕೇರ್ ಮೋಡ್ ಅಂತ ಕೂಡ ನೆಕ್ಸ್ಟು ಇದೆ. ಸೊ ನೋಡಿ ಈಗ ಕೇರ್ ಮೋಡ್ ನಾನು ಪ್ರೆಸೆಂಟ್ ಇವಾಗ ಇಟ್ಟಿರೋದು ಕೇರ್ ಮೋಡು. ಸೊ ಅದಾದಮೇಲೆ ನೆಕ್ಸ್ಟು ಸೊ ಇದರಲ್ಲಿ ಇಷ್ಟು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಡಿಸ್ಪ್ಲೇನಲ್ಲಿ. ಸೊ ನೆಕ್ಸ್ಟ್ ಬಂತು ಅಂದರೆ ಬ್ಲೂಟೂತ್. ಸೊ ನೀವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ನೋಡ್ಬೋದು. ಬ್ಲೂಟೂತ್ ಆನ್ ಆಫ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಆನ್ ಆಯಿತು. ಸೊ ಈಗ ಬ್ಲೂಟೂತ್ ಆನ್ ಆಗಿದೆ. ಇದನ್ನ ಆಫ್ ಮಾಡ್ತೀನಿ ನಾನು, ಸದ್ಯಕ್ಕೆ ನನಗೆ ಅವಶ್ಯಕತೆ ಇಲ್ಲ. ಸೊ ಹಂಗಾಗಿ ಇದನ್ನು ನಾನು ಆಫ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೇಕು ಅಂದರೆ ಓಲಾದು ಒಂದು ಆ್ಯಪ್ ಬರುತ್ತೆ. ಸೊ ಆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದ್ರ ಮುಖಾಂತರ ನೀವು ಕನೆಕ್ಟ್ ಮಾಡ್ಕೊಂಡ್ರೆ ಸೊ ನಿಮ್ಮ ಗಾಡಿದ ಇನ್ಫಾರ್ಮೇಷನ್ನು ಆಲ್ಮೋಸ್ಟ್ ಎಲ್ಲ ಅದರಲ್ಲೇ ನಿಮಗೆ ಸಿಗುತ್ತೆ. ಗಾಡಿ ಎಷ್ಟು % ಚಾರ್ಜ್ ಆಗಿದೆ, ಎಷ್ಟು ಓಡಿದೆ, ಎಲ್ಲಿಂದ ಎಲ್ಲಿವರೆಗೂ ಹೋಗಿದೆ, ಯಾವ ಟೈಮಲ್ಲಿ ಎಲ್ಲಿದೆ ಏನಂತ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀವು ಅದರಲ್ಲೇ ನೋಡ್ಕೊಬೋದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ವೈಫೈ ಕನೆಕ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸೌಂಡ್ಸು ಅಂತ ಬಂದರೆ ಈ ಮಾಮೂಲಿ ಸೌಂಡ್ಸ್, ವಾಲ್ಯೂಮು, ಗಾಡಿ ಆನ್ ಆಫ್ ಆದಾಗ, ಆಮೇಲೆ ಲೆಫ್ಟ್ ಇಂಡಿಕೇಟ್ರ್, ರೈಟ್ ಇಂಡಿಕೇಟ್ರು, ಆ ಥರದ್ದೆಲ್ಲ ಆದಾಗ ನಿಮ್ಗೆ ಇಲ್ಲಿ ಸೌಂಡ್ಸ್ಗಳನ್ನ ಕೂಡ ಮಾಡ್ಕೊಳೋಕ್ಕೆ ಹೆಚ್ಚು ವಾಲ್ಯೂಮ್ ಇನ್ಕ್ರೀಸ್ ಮಾಡ್ಕೊಳ್ಳೋದು, ಡಿಕ್ರೀಸ್ ಮಾಡ್ಕೊಳ್ಳೋದೆಲ್ಲ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಕನ್ಸರ್ಟ್ ಮೋಡ್ ಅಂತಲೂ ಕೂಡ ಇದೆ. ಸೊ ಅದು ಬಿಟ್ಟರೆ ನೆಕ್ಸ್ಟು ಲೈಟ್ಸ್ ಸೆಟ್ಟಿಂಗ್ಸಿಗೆ ಬಂದರೆ ನೋಡಿ, ಸೇಫ್ಟಿ ಲೈಟ್ಸು ಬೋತ್ ದ ಸ್ಕೂಟರ್ ಇಂಡಿಕೇಟರ್ಸ್ ಬ್ಲಿಂಕ್ ಸೈಮಲ್ಟೇನಿಯಸ್ಲಿ ಟು ಇನ್ಕ್ರೀಸ್ ದ ವಿಸಿಬಿಲಿಟಿ ಆಫ್ ದಿ ಸ್ಕೂಟರ್. ಸೊ ನಿಮಗೆ ಸೇಫ್ಟಿ ಲೈಟ್ಸ್ ಇದು ನಿಮಗೆ ಎಲ್ಲ ಫಾಗ್ ಇರೋವಂಥ ಜಾಗಕ್ಕೆ ಹೋಗ್ತಾ ಇರ್ತೀರ. ಸೊ ನಿಮ್ಮ ಗಾಡಿ ರನ್ ಆಗ್ತಿರ್ಬೇಕಾದ್ರೆ ಇದು ಯಾವಾಗಲೂ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಗಾಡಿ ರನ್ ಆಗ್ತಾಯಿದೆ ಅಂತ ಗೊತ್ತಾಗೋ ರೀತಿ ಇದು ಬ್ಲಿಂಕ್ ಆಗ್ತಾ ಇರುತ್ತೆ. ಇದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಸೊ ಮಲೆನಾಡು ಸೈಡಲ್ಲಿ ಮಾನ್ಸೂನ್ ಟೈಮಲ್ಲೆಲ್ಲ ಹೋದಾಗ ತುಂಬಾ ಫಾಗ್ ಇರುತ್ತೆ. ಸೊ ಆ ಜಾಗಗಳಲ್ಲೆಲ್ಲ ಯೂಸ್ ಮಾಡೋಂಥವ್ರಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಸೊ ಒಳ್ಳೆ ಫೀಚರ್ಸ್ ಅಂತಲೇ ಹೇಳ್ಬೋದು ಇದನ್ನು. ನೋಡಿ ಇದರಲ್ಲಿ ಇನ್ನೊಂದು ಫೀಚರ್ ಕೊಟ್ಟಿದ್ದಾರೆ. ಸೊ ನೀವು ಗಾಡಿನ ನಿಲ್ಲಿಸ್ಬಿಟ್ಟು ಪಾರ್ಕ್ ಮಾಡಿ ನಿಮ್ಮ ಮನೆ ಡೋರ್ ಒಳಗಡೆ ಹೋಗೋ ತನಕನೂ ಕೂಡ ಸ್ವಲ್ಪ ಲೈಟ್ ಬೇಕಂತಂದರೆ ಹೆಡ್ಲೈಟು ಆನ್ ಆಗೇ ಇರಬೇಕು. ಒಂದು 30 ಸೆಕೆಂಡ್ವರೆಗೂ ಕೂಡ ಆನ್ ಆಗೇ ಇರುತ್ತೆ. ಈ ಆಪ್ಷನ್ನ ನೀವು ಟೇಕ್ ಮೀ ಹೋಮ್ ಲೈಟ್ಸ್ ಅಂತ ಇದೆಯಲ್ಲ, ಸೊ ಇದನ್ನು ಆನ್ ಮಾಡ್ಕೊಂಡ್ರೆ ಗಾಡಿ ಆಫ್ ಮಾಡಿದ್ಮೇಲೂ ಕೂಡ 30 ಸೆಕೆಂಡ್ಸ್ವರೆಗೂ ಹೆಡ್ಲೈಟು ಆನಲ್ಲೇ ಇರುತ್ತೆ. ಸೊ ಇದು ಕೂಡ ಕೆಲವು ಸತಿ ನಾವು ಕತ್ತೆನಲ್ಲಿ ಮನೆ ಮುಂದ್ಗಡೆ ಅಥವಾ ಮನೆ ಪಕ್ಕದಲ್ಲೋ ಎಲ್ಲೋ ಒಂದು ಕಡೆ ನಿಲ್ಲಿಸಿರ್ತೀವಿ ಗಾಡಿನ. ಸೊ ಅಲ್ಲಿ ನಿಲ್ಲಿಸಿದಾಗ ಗಾಡಿನ ಅಲ್ಲಿಂದ ಲೈಟ್ಸ್ ಇರೋಂಗಿಲ್ಲ. ಸೊ ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡ್ಕೊಂಡು ಹೋಗೋವಂಥದ್ದು ಸಂದರ್ಭ ಬರುತ್ತೆ. ಸೊ ಅದೆಲ್ಲ ತಪ್ಪಿಸ್ಬೇಕು ಅಂತಂದರೆ ಸೊ ಇದೊಂದು ಫೀಚರ್ಸ್ನ ಆನ್ ಮಾಡ್ಕೊಂಡ್ರೆ ಬೆಸ್ಟು. ಯಾರು ಮನೆ ಮುಂದೆ ಅಥವಾ ಪಕ್ಕದಲ್ಲಿ ಗಾಡಿ ನಿಲ್ಲಿಸೋ ಜಾಗದಲ್ಲಿ ಕತ್ಲೆ ಇದೆ ಅನ್ನೋವಂಥ ಟೈಮಲ್ಲಿ ಇದು ತುಂಬ ಹೆಲ್ಪ್ ಆಗುವಂಥದ್ದು. ನೋಡಿ ನೀವು ಇಂಡಿಕೇಟ್ರು ಆಟೋಮೆಟಿಕ್ಕಾಗಿ ಆಫ್ ಆಗಬೇಕು ಲೆಫ್ಟ್ ತೊಗೊಂಡ್ಮೇಲೆ ಅಥವಾ ರೈಟ್ ತೊಗೊಂಡ್ಮೇಲೆ ಅಂತಂದರೆ ಸೊ ಈ ಒಂದು ಆಪ್ಷನ್ನ ಆನ್ ಮಾಡಿ ಇಟ್ಕೊಬೇಕಾಗುತ್ತೆ, ಆಟೋ ಟರ್ನ್ ಆಫ್ ಇಂಡಿಕೇಟರ್ನ. ನಿಮಗೆ ಬೇಡ ನಾವು ಮ್ಯಾನ್ಯಲಾಗಿ ಆಫ್ ಮಾಡ್ತೀವಿ ಅಂತಂದರೆ ಇದನ್ನ ಆಫ್ ಮಾಡಿಕೊಂಡು ನೀವು ಗಾಡಿನ ರನ್ ಮಾಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ರೈಡಿಂಗ್ ಮೋಡ್ ಅಂತ ಇದೆ. ಸೊ ರೈಡಿಂಗ್ ಮೋಡಲ್ಲಿ ಬಂದು ನೋಡಿ ನಿಮಗೆ ಆಫ್, ಲೋ, ಡಿಫಾಲ್ಟ್ ಮತ್ತು ಹೈ ಅಂತ ಕೊಟ್ಟಿದ್ದಾರೆ. DIY ಮೋಡ್ ಅಂತ ಕೊಟ್ಟಿದ್ದಾರೆ. ಸೊ DIY ಮೋಡ್ ಅಂತ ಏನಂತಂದರೆ ಡೂ ಇಟ್ ಯುವರ್ ಸೆಲ್ಫ್ ಮೋಡ್ ಅಂತ. ಅಂದರೆ ನಿಮ್ಗೆ ಬೇಕಾದಂಥ ಪವರ್ನ ನೀವು ಬೇಕಾದಂಗೆ ಇಲ್ಲಿ ಕೊಟ್ಕೋಬೋದು. ನೋಡಿ ಇಲ್ಲಿ ಪವರ್ನು ಕೂಡ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಕ್ಕೆ. ಸೊ ನಾನು ಮ್ಯಾಕ್ಸಿಮಮ್ ಇಟ್ಟಿದ್ದೀನಿ. ಸೊ ಇದು ಸ್ಪೀಡ್ನು ಕೂಡ ನಾನು ಮ್ಯಾಕ್ಸಿಮಮ್ಮೇ ಇದರಲ್ಲಿ ಸೆಟ್ ಮಾಡಿದ್ದೀನಿ. ಸೊ ಇದು ನಾವು ಸೆಟ್ ಮಾಡ್ದಂಗೆ ಇಲ್ಲಿ ಅದು ತೋರಿಸುತ್ತೆ ಎಷ್ಟು ಕಿಲೋಮೀಟ್ರ್ವರೆಗೂ ನಾವು ರನ್ ಮಾಡ್ಬೋದು ಅದರಲ್ಲಿ ಅಂತ. ಸೊ ಫುಲ್ ಮ್ಯಾಕ್ಸಿಮಮ್ ಇಟ್ಟರೆ ನೋಡಿ ರೇಂಜ್ ನಮಗೆ 107 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಸೊ ನೆಕ್ಸ್ಟು ಈಸಿ ಪಾರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ರೈಡಿಂಗ್ ಅಸಿಸ್ಟೆಂಟ್ ಕೂಡ ಇದೆ, ಹಿಲ್ ಹೋಲ್ಡ್ ಅಸಿಸ್ಟೆಂಟು ಇದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ, ಏನಂದೆ ಇನ್ನೊಂದ್ಸಲ ಹೇಳು. ಸೊ ರೈಡಿಂಗ್ ಅಸಿಸ್ಟೆಂಟ್ ಕೂಡ ಇದೆ, ಹಿಲ್ ಹೋಲ್ಡ್ ಅಸಿಸ್ಟೆಂಟು ಇದೆ. ನೋಡಿ ಆಮೇಲೆ ಸೈಡ್ ಸ್ಟ್ಯಾಂಡ್, ಇದನ್ನ ಆಪ್ಷನ್ ಆನ್ ಮಾಡ್ಕೊಂಡ್ರೆ ನಾವು ಸೈಡ್ ಸ್ಟ್ಯಾಂಡು ಇನ್ನೂ ತೆಗ್ದಿರಂಗಿಲ್ಲ ಆದರೂ ಕೂಡ ಗಾಡಿನ ಓಡಿಸ್ಬೋದು. ಸೊ ನಾವು ಸೇಫ್ಟಿ ಪರ್ಪಸ್ಗೋಸ್ಕರ ಇದನ್ನು ಆಫ್ ಇಡೋದೇ ಒಳ್ಳೆಯದು. ಯಾಕಂತಂದರೆ ಸ್ಟ್ಯಾಂಡ್ ತೆಗಿಲಿಲ್ಲ ಅಂದರೆ ಗಾಡಿನೇ ಆನ್ ಆಗೋಲ್ಲ. ಹಾಗಾಗಿ ಇದೊಂದು ಒಳ್ಳೆ ಫೀಚರ್ ಇದೆ. ಸೊ ಇದು ಆಲ್ಮೋಸ್ಟ್ ಇವತ್ತಿನ ದಿವಸ ಎಲ್ಲ ಗಾಡಿಗಳಲ್ಲೂ ಆಲ್ಮೋಸ್ಟ್ ಬರ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ 2 ಫೀಚರ್ಸ್ ಇನ್ನೂ ಕಮಿಂಗ್ ಸೂನ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ಬ್ಯಾಟ್ರಿಗೆ. ಸೊ ಬ್ಯಾಟ್ರಿನಲ್ಲಿ ಒಂದು ಒಳ್ಳೆ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಇವಾಗ ನೀವು ಗಾಡಿನ
ಸುಮಾರು ದಿನಗಳ ಕಾಲ ನೀವು ಬಳಸಲ್ಲ, ನೀವೆಲ್ಲೋ ವೆಕೇಷನ್ಗೆ ಹೋಗ್ತಾ ಇದ್ದೀರಾ, ಸೊ ಒಂದು 2 ವಾರ 3 ವಾರ 1 ತಿಂಗಳು 2 ತಿಂಗಳ ತನಕನೂ ಕೂಡ ನೀವು ಇಲ್ಲ ಅಂದ್ರೂ ಗಾಡಿ ಬ್ಯಾಟ್ರಿ ಏನು ಪ್ರಾಬ್ಲಮ್ ಆಗಬಾರ್ದು, ಬ್ಯಾಟ್ರಿ ಡ್ರೈನೇ ಆಗಬಾರ್ದು, ಬ್ಯಾಟ್ರಿ ಡೌನ್ ಆಗಬಾರ್ದು ಅಂತ ಏನಾದರೂ ಅಂದ್ಕೊಳ್ತಾ ಇದ್ದರೆ ಸೊ ಅದಕ್ಕೊಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ವೆಕೇಷನ್ ಮೋಡ್ ಅಂತ ಕೊಟ್ಟಿದ್ದಾರೆ. ಸೊ ವೆಕೇಷನ್ ಮೋಡ್ನ ನೀವು ಜಸ್ಟ್ ಒಂದು ಸತಿ ಆನ್ ಮಾಡಿದ್ರೆ ನಿಮ್ಮ ಬ್ಯಾಟ್ರಿ ಲೈಫ್ ಚೆನ್ನಾಗೂ ಬರುತ್ತೆ, ಅಂದರೆ ತುಂಬ ದಿವಸದವರೆಗೂ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಕೊಟ್ಟಿದ್ದಾರೆ. ಸೊ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿಯಲ್ಲಿ ಫಾಲ್ ಡಿಟೆಕ್ಷನ್ ಕೊಟ್ಟಿದ್ದಾರೆ, ಅಂದರೆ ಗಾಡಿ ಬಿದ್ದಿದ್ದು ನಿಮಗೆ ಆಟೋಮೆಟಿಕಲಿ ಮೆಸೇಜ್ ಬರುತ್ತೆ ನಮಗೆ. ಓಕೆ, ಫಾಲ್ ಡಿಟೆಕ್ಷನ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದನ್ನು ಆನ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ಸೊ ನೀವು ಗಾಡಿ ಓಡಿಸ್ತಾ ಇರ್ತೀರ, ಎಲ್ಲಾದರೂ ಗಾಡಿ ಬಿದ್ದೋಗ್ತೀರ, ಸಡನ್ನಾಗಿ ಬಿದ್ದೋಗ್ತಿದ್ದಂಗೆ ಅದು ಆಟೋಮೆಟಿಕಲಿ ಏನಾಗುತ್ತೆ ಅಂದರೆ ಕನೆಕ್ಷನ್ ಕಟ್ ಆಫ್ ಆಗುತ್ತೆ, ಅಂದರೆ ಗಾಡಿ ಮುಂದೆ ರೈಸ್ ಆಗಲ್ಲ ಕೆಲವು ಸತಿ. ಅದರಿಂದನೂ ಕೂಡ ನಾವು ಸೇಫ್ಟಿ ವಿಚಾರದಲ್ಲಿ ನಮಗೆ ಕೊಟ್ಟಿರುವಂಥ ಒಂದು ಆಪ್ಷನ್ ಆಗಿದೆ. ಸೊ ನೆಕ್ಸ್ಟು ಪಾಸ್ವರ್ಡು, ನಿಮ್ಮ ಪಾಸ್ವರ್ಡ್ ಕೂಡ ಚೇಂಜ್ ಮಾಡಬೇಕು ಅಂದರೆ ಮಾಮೂಲಿ ನೀವು ಹಳೆ ಪಾಸ್ವರ್ಡ್ನ ಹಾಕಿ ಹೊಸ ಪಾಸ್ವರ್ಡ್ನ ನೀವು ಬದಲಾಯಿಸ್ಬೋದು. ಸೊ ನೆಕ್ಸ್ಟು ಡಾಕ್ಯುಮೆಂಟ್ಸ್, ಇಲ್ಲಿಗೆ ಬಂದರೆ ಡ್ರೈವಿಂಗ್ ಲೈಸೆನ್ಸ್. ಸೊ ನೋಡಿ, ನಂದು ಡ್ರೈವಿಂಗ್ ಲೈಸೆನ್ಸ್ ಇದರಲ್ಲಿ ಕೂಡ ಸಿಗುತ್ತೆ. ಎಲ್ಲಾದರೂ ಹೋದರೆ DL ಕೇಳ್ತಾರಲ್ಲ, ಸೊ ಇದರಲ್ಲೇ ನಮ್ಮದು DLನ ನಾವು ತೋರಿಸ್ಬೋದು, ಅದು ಫೋಟೋ ಕಾಪಿ ಇಲ್ಲಿರುತ್ತೆ. ಸೊ ನೆಕ್ಸ್ಟು ಇನ್ನೂ ಕೆಲವು ಡಾಕ್ಯುಮೆಂಟ್ಸ್ನೂ ಕೂಡ ನಾವು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ಗಾಡಿ ರಿಲೇಟೆಡ್. ಜಿಯೋ ಫೆನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲೊಂದು ಜಿಯೋ ಫೆನ್ಸ್ ಅಂತಂದರೆ ಇಷ್ಟು ಏರಿಯಾ ಲಿಮಿಟ್ ಒಳಗಡೆ ನಿಮ್ಮ ಗಾಡಿ ಓಡಾಡುತ್ತೆ. ಸಪೋಸ್ ಇದನ್ನು ಯಾರೋ ಕಳ್ತನ ಮಾಡೋಕ್ಕಾಗಲ್ಲ, ಕಳ್ತನ ಮಾಡಿ ಬೇರೆ ದೂರದೂರಿಗೆ ತೊಗೊಂಡೋದ್ರೆ ಆ ಬಾರ್ಡರ್ ಲೈನ್ ಕ್ರಾಸ್ ಮಾಡ್ತಿದ್ದಂಗೆ ಅದು ನಿಮಗೆ ಮೆಸೇಜ್ನ ಅಲರ್ಟ್ ಮಾಡುತ್ತೆ. ಆ ಬಾರ್ಡರ್ ಲೈನ್ ಕ್ರಾಸ್ ಮಾಡ್ತಿದ್ದಂಗೆ ಅದು ನಿಮಗೆ ಮೆಸೇಜ್ನ ಅಲರ್ಟ್ ಮಾಡುತ್ತೆ. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನಿ ನಾನು ನಂಬ್ಕೊಂಡು ಹೋದ್ರೆ ಅಷ್ಟೇ. ಈಗ ನೆಕ್ಸ್ಟು ನಿಮಗೆ ಹೈಪರ್ ಮೋಡು ಮತ್ತು ಸ್ಪೋರ್ಟ್ಸ್ ಮೋಡು ಅಂತ 2 ಮೋಡ್ ಇದೆಯಲ್ಲ, ಸೊ ಅದು ಬೇಕಾದರೆ ನೀವು ಆಫ್ ಕೂಡ ಮಾಡ್ಕೋಬೋದು, ಬೇಡಂದರೆ ಆನ್ ಕೂಡ ಇಟ್ಕೋಬೋದು. ಸೊ ನೆಕ್ಸ್ಟ್ ಬಂದು ಸಿಸ್ಟಮ್ ಅಪ್ಡೇಟ್ ಅಂತ ಕೊಟ್ಟಿದ್ದಾರೆ. ಸೊ ಸಿಸ್ಟಮ್ ಅಪ್ಡೇಟ್ ಬಂದು ಮೊಬೈಲ್ನ ಹೇಗೆ ಅಪ್ಡೇಟ್ ಮಾಡ್ಕೊತೀರೋ ಆ ಥರ ಕಂಪ್ನಿಯವ್ರು ಯಾವಾಗ ಅಪ್ಡೇಟ್ ಬಿಡ್ತಾರೋ ಅವಾಗೆಲ್ಲ ಅಪ್ಡೇಟ್ನ ಮಾಡ್ಕೋಬೋದು ಇಲ್ಲೇ. ಸೊ ನೆಕ್ಸ್ಟ್ ಬಂದು ಅಬೌಟ್ ಅಂತ ಇದೆ. ಸೊ ಈ ಅಬೌಟಲ್ಲಿ ಓಲಾ ಸ್ಕೂಟರ್ದು ಸ್ವಲ್ಪ ಡೀಟೇಲ್ಸ್ ಎಲ್ಲ ಬರುತ್ತೆ ನೋಡಿ. ಇಲ್ಲಿ ಓಲಾ S1 Pro ನನ್ನ ಗಾಡಿ ನಂಬರ್ ಕೂಡ ಇದೆ. ಸೊ ಎಷ್ಟು ಕಿಲೋಮೀಟರ್ ನಾನು ಟ್ರಾವೆಲ್ ಮಾಡಿದ್ದೀನಿ, ಯಾವತ್ತು ಗಾಡಿನ ಪರ್ಚೇಸ್ ಮಾಡಿದ್ದೀನಿ, ಸೊ ಗಾಡಿ ರಿಲೇಟೆಡ್ ಇರುತ್ತೆ. ಸೇಮ್ ಫೋನಲ್ಲಿ ಹೇಗಿರುತ್ತೋ ಅದೇ ರೀತಿ ಇಲ್ಲಿ ಕೂಡ. ಸಿಸ್ಟಮ್ ಯಾವಾಗಲೂ ಸ್ಲೋ ಆದಾಗ ಇಲ್ಲಿ ರಿಬೂಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ, ಒಂದು ರಿಬೂಟ್ ಸ್ಕೂಟರ್ ಅಂತೇಳಿ. ಸೊ ರಿಬೂಟ್ ಸ್ಕೂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು 70 ಸೆಕೆಂಡ್ ಟೈಮ್ ತಗೊಳುತ್ತೆ. ಸೊ ಇದು ರಿಬೂಟ್ ಅನ್ನೋದು ಕೊಟ್ಟರೆ ಫುಲ್ ರಿಫ್ರೆಶ್ ಆಗುತ್ತೆ ಗಾಡಿ, ಮತ್ತು ಸ್ಮೂತಾಗಿ ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ನೋಡಿ ಇಲ್ಲಿ ಸಾಫ್ಟ್ವೇರ್ ವರ್ಷನ್ನು, ಸೊ ಇದೆಲ್ಲ ಕೆಲವೊಂದಿಷ್ಟು ಆಪ್ಷನ್ಸ್ ಡೀಟೇಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಗೆಟ್ ಹೆಲ್ಪ್ ಅಂತ ಇದೆ. ಸೊ ಗೆಟ್ ಹೆಲ್ಪ್ ಅಂತ ಅಂದರೆ ಇದರಲ್ಲಿ ನಿಮಗೆ ಕಸ್ಟಮರ್ ಸಪೋರ್ಟ್ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ, ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ನಂಬರ್ನೂ ಕೂಡ ಕೊಟ್ಟಿದ್ದಾರೆ. ಅದು ನಿಮಗೆ ಓಲಾ ಆ್ಯಪಲ್ಲೂ ಕೂಡ ಸಿಗುತ್ತೆ. ಸೊ ಇಷ್ಟು ಆಗಿತ್ತು ಇವತ್ತಿನ ಲಾಗ್. ಈ ವಿಡಿಯೋದಲ್ಲಿ ನಿಮ್ಗೆ ಇನ್ನೇನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ನಾನು ಅದಕ್ಕೆ ಉತ್ತರನ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.